ಎಪಿಎಂಸಿ ಸ್ಕ್ಯಾಮ್ ಅವಧಿ 2020-21 ಲಪಟಾಯಿಸಿದ ಮೊತ್ತ 47.16 ಕೋಟಿ ರೂಪಾಯಿ. ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಉತ್ತರಹಳ್ಳಿಯ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಇಡಲಾಗಿದ್ದ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಆವರ್ತ ನಿಧಿಯಲ್ಲಿ 47 ಕೋಟಿ ರೂಪಾಯಿ ದಿಢೀರಂತ ನಾಪತ್ತೆಯಾಗಿತ್ತು. ಈ ಕುರಿತು ತನಿಖೆ ನಡೆಸಿದ ಸಿಸಿಬಿ ಪೊಲೀಸರು ಸಿಸಿ ನಂಬರ್ 5706/2020 ರಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಸ್ಕ್ಯಾಮ್ ಅವಧಿ 2021-22 ಲಪಟಾಯಿಸಿದ ಮೊತ್ತ 87 ಕೋಟಿ ರೂಪಾಯಿ. ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದ ಅವಧಿಯಲ್ಲಿ ಬೋವಿ ಅಭಿವೃದ್ಧಿ ನಿಗಮಕ್ಕೆ ಅಲಾಟ್ ಆಗಿದ್ದ ಅನುದಾನವನ್ನು ತಮಗಿಷ್ಟ ಬಂದಂತೆ ಬೇಕಾಬಿಟ್ಟಿಯಾಗಿ ಯೋಜನೆಗಳಿಗೆ ಮರು ಹಂಚಿಕೆ ಮಾಡಿದಂತೆ ಮತ್ತು ನಕಲಿ ಫಲಾನುಭವಿಗಳನ್ನು ಸೃಷ್ಟಿಸಿ ಹಣವನ್ನು ಲೂಟಿ ಮಾಡಲಾಗಿತ್ತು. ಹೀಗೆ ಲೂಟಿ ಮಾಡಲಾದ ಮೊತ್ತ 100 ಕೋಟಿಗೂ ಹೆಚ್ಚು ಅಂತ ಗೂಳಿಹಟ್ಟಿ ಶೇಖರ್ ಮಾಧ್ಯಮಗಳ ಮುಂದೆ ಆರೋಪ ಮಾಡಿದ್ದರು. ಈ ಕುರಿತು ಭ್ರಷ್ಟಾಚಾರ ನಿಗ್ರಹ ದಳ CRM 74/2022 ಪ್ರಕರಣದಲ್ಲಿ ತನಿಖಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಸ್ಕ್ಯಾಮ್ ಅವಧಿ 2022-23 ಲಪಟಾಯಿಸಿದ ಮೊತ್ತ 50 ಕೋಟಿ ರೂಪಾಯಿ. ಬಿಜೆಪಿ ನಾಯಕ DS ವೀರಯ್ಯ ನಿಗಮದ ಅಧ್ಯಕ್ಷರಾಗಿದ್ದಾಗ 2021-23 ಅವಧಿಯಲ್ಲಿ 668 ನಕಲಿ ತುಂಡು ಗುತ್ತಿಗೆ ಕಾಮಗಾರಿಗಳನ್ನು ಸೃಷ್ಟಿಸಿ ಯಾವುದೇ ಕಾಮಗಾರಿ ಇಲ್ಲದೆ ಕೊಟ್ಟಿ ದಾಖಲೆಗಳ ಮೂಲಕ ಹಣವನ್ನು ಲೂಟಿ ಮಾಡಲಾಗಿತ್ತು. ಈ ಕುರಿತು ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ 2023 ಸೆಪ್ಟೆಂಬರ್ 23ರಂದು ನಿಗಮದ ವ್ಯವಸ್ಥಾಪಕರು ದೂರು ದಾಖಲಿಸಿದ್ದಾರೆ. ಗಂಗಾ ಕಲ್ಯಾಣ ಸ್ಕ್ಯಾಮ್ ಅವಧಿ 2021-22 ಲಪಟಾಯಿಸಿದ ಮೊತ್ತ 430 ಕೋಟಿ ರೂಪಾಯಿ. ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದ ಅವಧಿಯಲ್ಲಿ ಅಂಬೇಡ್ಕರ್, ಬೋವಿ, ಆದಿಜಾಂಬವ ಮೊದಲಾದ ನಿಗಮಗಳ ಮೂಲಕ ಪರಿಶಿಷ್ಟ ಸಮುದಾಯದ ರೈತರಿಗೆ ಕೊಳವೆ ಬಾವಿ ಕೊರೆಸಿಕೊಳ್ಳಲು ನೀಡಲಾಗುವ ಅನುದಾನದಲ್ಲಿ ಅಕ್ರಮ ಎಸಗಲಾಗಿತ್ತು. ಕಿಯೋನಿಕ್ಸ್ ಸ್ಕ್ಯಾಮ್ ಅವಧಿ 2019-2023 ಲಪಟಾಯಿಸಿದ ಮೊತ್ತ 500 ಕೋಟಿ ರೂಪಾಯಿ. ಅಶ್ವಥ್ ನಾರಾಯಣ್ ಅವರು ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಷನ್ ಮತ್ತು ಬಯೋಟೆಕ್ನಾಲಜಿ ಇಲಾಖೆಯ ಸಚಿವರಾಗಿದ್ದ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸ್ಮಾರ್ಟ್ ಕ್ಲಾಸ್ ಆಯೋಜನೆ ನೆಪದಲ್ಲಿ ನಕಲಿ ಬಿಲ್ ಸೃಷ್ಟಿಸಿ 500 ಕೋಟಿ ರೂಪಾಯಿ ಹಣ ದುರುಪಯೋಗ ಆದ ಬಗ್ಗೆ ಲೆಕ್ಕ ಪರಿಶೋಧನೆ ವರದಿಯಲ್ಲಿ ಉಲ್ಲೇಖವಾಗಿತ್ತು. ಕೋವಿಡ್ ಸ್ಕ್ಯಾಮ್ ಅವಧಿ 2019-2023 ಏಪ್ರಿಲ್ವರೆಗೆ ಲಪಟಾಯಿಸಿದ ಮೊತ್ತ 40,000 ಕೋಟಿ ರೂಪಾಯಿಗಳು. ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಮಂತ್ರಿಯಾಗಿದ್ದ ಅವಧಿಯಲ್ಲಿ ಮಾಸ್ಕ್, ವೆಂಟಿಲೇಟರ್, PPE ಕಿಟ್, ಸ್ಯಾನಿಟೈಸರ್ಗಳ ಖರೀದಿ ಮತ್ತು ಆಕ್ಸಿಜನ್ ಪ್ಲಾಂಟ್ಗಳ ನಿರ್ಮಾಣಗಳ ನೆಪದಲ್ಲಿ 40,000 ಕೋಟಿ ರೂಪಾಯಿಗಳ ಬೃಹತ್ ಹಗರಣವನ್ನು ನಡೆಸಲಾಗಿದೆ ಅಂತ ಬಿಜೆಪಿ ಪಕ್ಷದ ಶಾಸಕರೇ ಆದ ಯತ್ನಾಳ್ ಆರೋಪಿಸಿದ್ದರು. ಈ ಕುರಿತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ತನಿಖೆ ನಡೆಸುತ್ತಿದೆ. 40% ಕಮಿಷನ್ ಸ್ಕ್ಯಾಮ್ ಅವಧಿ 2019-2023 ಏಪ್ರಿಲ್ವರೆಗೆ ಲಪಟಾಯಿಸಿದ ಮೊತ್ತ 2,000 ಕೋಟಿ ರೂಪಾಯಿಗಳು. ಸಿವಿಲ್ ಕಾಮಗಾರಿಗಳ ಗುತ್ತಿಗೆದಾರರಿಂದ ಬಿಜೆಪಿ ಸರ್ಕಾರ 40% ಕಮಿಷನ್ ಕೇಳುತ್ತಿದ್ದು ಲಂಚ ಕೊಡದವರ ಬಿಲ್ಗಳನ್ನು ತಡೆ ಹಿಡಿಯಲಾಗುತ್ತದೆ ಅಂತ ಗುತ್ತಿಗೆದಾರರ ಸಂಘ ಆರೋಪಿಸಿ ಪ್ರಧಾನಿಗಳಿಗೂ ಪತ್ರ ಬರೆದಿತ್ತು. ಬೆಳಗಾವಿಯ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆಯನ್ನ ಕೂಡ ಮಾಡಿಕೊಂಡರು. ಈಶ್ವರಪ್ಪ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಯಿತು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ತನಿಖೆ ನಡೆಸುತ್ತಿದೆ. PSI ಸ್ಕ್ಯಾಮ್ ಅವಧಿ 2021 ಲಪಟಾಯಿಸಿದ ಅಂದಾಜು ಮೊತ್ತ 300 ಕೋಟಿ ರೂಪಾಯಿಗಳು. ಆರ್ಗ ಜ್ಞಾನೇಂದ್ರ ಗೃಹ ಸಚಿವರಾಗಿದ್ದ ಅವಧಿಯಲ್ಲಿ 543 PSI ಹುದ್ದೆಗಳಿಗೆ ನಡೆಸಲಾದ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ನಡೆಸಲಾಗಿತ್ತು. ಅಭ್ಯರ್ಥಿಗಳಿಂದ 70-80 ಲಕ್ಷದವರೆಗೆ ಲಂಚ ಸ್ವೀಕರಿಸಿ ಗರಿಷ್ಠ ರ್ಯಾಂಕ್ ನೀಡಲಾಗಿತ್ತು. ಈ ಸಂಬಂಧ ಬಿಜೆಪಿಯ ಮಹಿಳಾ ಮೋರ್ಚಾದ ಮಾಜಿ ಅಧ್ಯಕ್ಷೆ ದಿವ್ಯಾ ಹಗರಿಕೆಯನ್ನ ಬಂಧಿಸಲಾಗಿತ್ತು. ಬಿಜೆಪಿ ಶಾಸಕ ಬಸವರಾಜ್ ದಡೇಸೂಗೂರು ಹಣ ಪಡೆದ ಬಗ್ಗೆ ಒಪ್ಪಿಕೊಂಡ ವಿಡಿಯೋ ಕೂಡ ವೈರಲ್ ಆಗಿತ್ತು. ನ್ಯಾಯಮೂರ್ತಿ ವೀರಪ್ಪ ಅವರ ತನಿಖಾ ಸಮಿತಿ 113 ಜನರ ಮೇಲೆ ತನಿಖೆಗೆ ಶಿಫಾರಸು ಮಾಡಿದೆ. ಪರಶುರಾಮನ ನಕಲಿ ಪುತ್ಥಳಿ ಸ್ಕ್ಯಾಮ್ ಅವಧಿ 2022-2023 ಲಪಟಾಯಿಸಿದ ಹಣ ಸುಮಾರು 14 ಕೋಟಿ ರೂಪಾಯಿಗಳು. ವಿ ಸುನೀಲ್ ಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿದ್ದ ಅವಧಿಯಲ್ಲಿ ಕಾರ್ಕಳದಲ್ಲಿ ಪರಶುರಾಮನ ಕಂಚಿನ ಪುತ್ಥಳಿಯನ್ನು ನಿರ್ಮಿಸುವುದಕ್ಕಾಗಿ ಸರ್ಕಾರದಿಂದ 14 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿತ್ತು. ಆದರೆ ಕಂಚಿನ ಬದಲು ಫೈಬರ್ ಪುತ್ಥಳಿ ನಿರ್ಮಿಸಿ ಹಣವನ್ನು ಲೂಟಿ ಮಾಡಲಾಗಿತ್ತು. ವಿಷಯ ಬೆಳಕಿಗೆ ಬರುತ್ತಿದ್ದಂತೆಯೇ ರಾತ್ರೋರಾತ್ರಿ ಮೂರ್ತಿಯನ್ನೇ ನಾಪತ್ತೆ ಮಾಡಲಾಗಿತ್ತು. ಬಿಟ್ಕಾಯಿನ್ ಹಗರಣ ಅವಧಿ 2021-2023 ಏಪ್ರಿಲ್ವರೆಗೆ
ಲಪಟಾಯಿಸಿದ ಹಣ 1,000 ಕೋಟಿಗೂ ಹೆಚ್ಚು. ಇಂಟರ್ನ್ಯಾಷನಲ್ ಸೈಬರ್ ಕ್ರೈಮ್ ಹ್ಯಾಕರ್ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿಯನ್ನ ಅಕ್ರಮವಾಗಿ ಬಂಧನದಲ್ಲಿಟ್ಟುಕೊಂಡು ಅವನ ಮೂಲಕ ಪಾಸ್ವರ್ಡ್, ಕ್ರಿಪ್ಟೋ ವ್ಯಾಲೆಟ್ ಟ್ರಾನ್ಸ್ಫರ್ ಮೂಲಕ ಅಕ್ರಮ ಹಣ ವರ್ಗಾವಣೆ ಮಾಡಿರುವ ಬಗ್ಗೆ ಆರೋಪ ಕೇಳಿಬಂದಿತ್ತು. ಅಂದಿನ ಬಿಜೆಪಿ ಸರ್ಕಾರ ಆತನಿಗೆ ರಕ್ಷಣೆ ನೀಡುತ್ತಿರುವ ಬಗ್ಗೆಯೂ ಅನುಮಾನಗಳು ಮೂಡಿದ್ದವು. ಈ ಪ್ರಕರಣದಲ್ಲಿ ಪ್ರಭಾವಿ ಸಚಿವರ ಒತ್ತಡದಿಂದಾಗಿ ಕೆಲವು ಪೊಲೀಸ್ ಅಧಿಕಾರಿಗಳೇ ಶಾಮೀಲಾಗಿದ್ದರು. ಮೊಟ್ಟೆ ಸ್ಕ್ಯಾಮ್ ಅವಧಿ 2019ರಿಂದ 2021. ಲಪಟಾಯಿಸಿದ ಹಣ 16 ಕೋಟಿ. ಶಶಿಕಲಾ ಜೊಲ್ಲೆಯವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿದ್ದಾಗ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಅಂಗನವಾಡಿ ಮಕ್ಕಳಿಗೆ ನೀಡಲಾಗುವ ಮೊಟ್ಟೆ ಖರೀದಿಯ ಟೆಂಡರ್ನಲ್ಲಿ ಅಕ್ರಮವೆಸಗಿದ ಆರೋಪಗಳು ಕೇಳಿಬಂದಿತ್ತು. 26/7/2021 ಈ ಕುರಿತು ಎಸಿಬಿಗೆ ದೂರು ಕೂಡ ದಾಖಲಾಗಿತ್ತು. ಅಂಗನವಾಡಿ ಕಾರ್ಯಕರ್ತೆಯರು ಖರೀದಿಸಬೇಕಿದ್ದ ಮೊಟ್ಟೆಯನ್ನು ತಾವೇ ಏಕ ಟೆಂಡರ್ ಕರೆದು ಖರೀದಿಸಿ ಕಮಿಷನ್ ಕೇಳಿ ಸ್ಟಿಂಗ್ ಆಪರೇಷನ್ ವಿಡಿಯೋದಲ್ಲಿ ಸಚಿವರು ಸಿಕ್ಕಿಬಿದ್ದಿದ್ದರು.